ನಮಸ್ಕಾರ, ಶಿವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಾಗ ಮಾತಾಡಿ ಸರ್ ಅಂತ ವಿನಂತಿ ಮಾಡಿಕೊಂಡ್ರು ಕೂಡ ಮಾತೇ ಬರೋಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಕಾರ್ನಲ್ಲಿ ಶಾಂತಿಯುತವಾಗಿ ಕೂತಂತಹ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರು ಈಗ ಮತ್ತೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅರೆ, ಈ ಸಲ ಪ್ರದೀಪ್ ಈಶ್ವರ್ ಅವರು ಯಾರನ್ನು ಟಾರ್ಗೆಟ್ ಮಾಡಿದ್ದಾರೆ, ಯಾರ ಬಗ್ಗೆ ಮಾತಾಡಿದ್ದಾರೆ, ಏನು ಮಾತಾಡಿದ್ದಾರೆ ಅಂತ ಕೇಳ್ತೀರಾ? ಹೌದು, ಪ್ರದೀಪ್ ಈಶ್ವರ್ ಈ ಸಲ ಕೇಂದ್ರ ಸಚಿವರಾದಂತಹ ಕುಮಾರಣ್ಣ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರ ವಿರುದ್ಧ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದರು. ಈ ಬಿಡದೆ ಟೌನ್ಶಿಪ್ ಮಗದೊಂದು ಎಲ್ಲಾ ವಿಚಾರವನ್ನ ಮನಸ್ಸಲ್ಲಿಟ್ಟುಕೊಂಡಂತಹ ಪ್ರದೀಪ್ ಈಶ್ವರ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಗೆ ಇಳಿದ್ರು. ಪ್ರದೀಪ್ ಈಶ್ವರ್ ಅವರು ಒಂದು ಇವೆಂಟ್ ಅಲ್ಲಿ ಮಾತಾಡ್ತಾ ಕುಮಾರಸ್ವಾಮಿ ಅವರ ಶರ್ಟು, ಪಂಚೆ, ಈ ಏನೇನಿದೆ ನಿಮಗೆ ಕಣ್ಣಿಗೆ ಕಾಣುವಂಥದ್ದು ಅದೆಲ್ಲ ಬಹಳ ಸಿಂಪಲ್ ಅಂತ ಅನ್ಸುತ್ತೆ. ಆದ್ರೆ ಕುಮಾರಸ್ವಾಮಿ ಅವರ ಹತ್ರ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಾಚ್ಗಳಿದೆ, ಗಡಿಯಾರಗಳಿದೆ. ಅದರ ಜೊತೆಗೆ ಕುಮಾರಸ್ವಾಮಿಯವರ ಲ್ಯಾಂಡ್ ಕಾಸ್ಟ್ಲಿ, ಕುಮಾರಸ್ವಾಮಿಯವರ ಮನೆ ಕಾಸ್ಟ್ಲಿ, ಕುಮಾರಸ್ವಾಮಿಯವರ ಕಾರ್ ಕಾಸ್ಟ್ಲಿ, ಅವರಿಗೆ ಎಷ್ಟೆಲ್ಲಾ ಪ್ರಾಪರ್ಟಿಗಳಿದೆ, ಅವರ ಆಸ್ತಿ ಅಂತಸ್ತು ಅದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆದದ್ದು ಅಂತ ಹೇಳಿ ಕುಮಾರಸ್ವಾಮಿಯವರ ವಿರುದ್ಧ ವಾಗ್ದಾಳಿಗಿಳಿತಾರೆ ಪ್ರದೀಪ್ ಈಶ್ವರ್ ಅವರು. ಕುಮಾರಸ್ವಾಮಿ ಅವರನ್ನು ಕೇಳಿದ್ರು ಮಾಧ್ಯಮದವರು, ಸರ್ ನಿಮ್ಮ ಬಗ್ಗೆ ಪ್ರದೀಪ್ ಈಶ್ವರ್ ಅವರು ಈ ರೀತಿಯಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಅದೇನೋ ವಾಚ್ ಇದೆ ಅಂತಲ್ಲ ಸರ್, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಗಡಿಯಾರವನ್ನು ನೀವು ಹಾಕ್ತಿರಂತೆ, ಒಂದ್ಸಲ ತೋರಿಸಿ ಸರ್ ಅಂತ ನಮ್ಮ ಮಾಧ್ಯಮದವ್ರು ಕೇಳಿದಾಗ ಕುಮಾರಸ್ವಾಮಿ ಅವರು ಪಾಪ ಅವರು ವಾಚ್ ಅಂತ ತೋರಿಸಿದ್ರು. ನೋಡ್ರಿ, ನನ್ನ ಕೈಯಲ್ಲಿರೋದು ಒಂದು ಸಾಧಾರಣ HMT ವಾಚ್. ಆ ವಾಚ್ ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಫೋಟೋ ಇದೆ. ಎಲ್ರಿ ಅದೇನೋ SIT ಟೀಮು ಅದು ಒಂದು ಮತ್ತೊಂದು ಮಗದೊಂದು ಅಂತ ಇಟ್ಕೊಂಡಿದ್ರಲ್ಲ, ಕಳಿಸ್ರಿ ಅವ್ರನ್ನ. ಹಂಗೇನಾದ್ರೂ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವಾಚ್ ಏನಾದ್ರೂ ಇದ್ರೆ SIT ಅವರು ಪತ್ತೆ ಹಚ್ತಾರೆ, ಅದೊಂದು ತಂಡ ಇಟ್ಕೊಂಡಿದ್ರಲ್ಲ, ಕಳಿಸ್ರಿ. ತಂದೆಯ ಮೇಲೆ ಆರೋಪ ಮಾಡಿದ್ರೆ ಮಗ ಏನಾದ್ರೂ ಪ್ರತಿಕ್ರಿಯೆ ನೀಡಬೇಕಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರ ಮೇಲೆ ಮಾಡುವಂತಹ ಆರೋಪಕ್ಕೆ ಈ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದರು. ಏನು ಅಂತ ಪ್ರತಿಕ್ರಿಯೆಯನ್ನು ನೀಡಿದರು ನಿಖಿಲ್ ಕುಮಾರಸ್ವಾಮಿ? ನೋಡಿ, ಪ್ರದೀಪ್ ಈಶ್ವರ್ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡಲ್ಲ. ಯಾರಿಗೆ ಎಷ್ಟು ಆಸ್ತಿ ಇದೆ, ಎಷ್ಟು ಅಂತಸ್ತಿದೆ, ಎಷ್ಟು ಒಡವೆಗಳಿದೆ, ಯಾರ್ಯಾರು ಎಲ್ಲೆಲ್ಲಿ ಏನೇನು ಜಾಗ ಮಾಡ್ಕೊಂಡಿದ್ದಾರೆ ನಂಗೆ ಬಹಳ ಸ್ಪಷ್ಟವಾಗಿ ಗೊತ್ತು. ಆದ್ರೆ ನಾನು ಅದರ ಲೆಕ್ಕಾಚಾರವನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಅವ್ರು ಮಾತಾಡ್ತಾರೆ ಅಂತ ನಾವು ಮಾತಾಡಿದ್ರೆ ಅದಕ್ಕೆ ಅಂತ್ಯನೇ ಇಲ್ಲ. ಕುಮಾರಸ್ವಾಮಿ ಅವರ ಕೈಯಲ್ಲಿ ಒಂದು ಸಾದಾ HMT ವಾಚ್ ಇದೆ, ಅದರಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಇದೆ, ಅದು ನಿಮಗೆ ಗೊತ್ತೇನ್ರಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಟಕ್ಕರನ್ನ ಕೊಟ್ಟರು. ಇದೆಲ್ಲ ಒಂದು ಕಡೆ ಆದ್ರೆ, ಇನ್ನು ತಮ್ಮ ನಾಯಕನಿಗೆ ಈ ರೀತಿಯಾದಂತಹ ಮಾತುಗಳನ್ನು ಆಡಿದಾಗ ಅವರ ಅನುಯಾಯಿಗಳು, ಕಾರ್ಯಕರ್ತರು, ಅವರ ಕೈ ಕೆಳಗೆ ಬೆಳೆದಂಥವರು ಹೆಂಗ ಪ್ರತಿಕ್ರಿಯೆ ನೀಡಬೇಕು? ಇದಕ್ಕೆ ಸಂಬಂಧಪಟ್ಟಂತೆ ಪ್ರದೀಪ್ ಈಶ್ವರ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಶಿಡ್ಲಘಟ್ಟಾದ ಶಾಸಕರಾದಂತಹ ರವಿಕುಮಾರ್ ಅವರು ಒಂದು ಚಾಲೆಂಜ್ ಅನ್ನ ಹಾಕ್ತಾರೆ ಪ್ರದೀಪ್ ಈಶ್ವರ್. ಇದೊಂದು ಹೊಸ ಚಾಲೆಂಜ್ ಅಪ್ಪ. ಪ್ರದೀಪ್ ಈಶ್ವರ್ ಅವರು ಅನೇಕ ಚಾಲೆಂಜ್ಗಳನ್ನ ಮಾಡ್ತಾ ಇದ್ರು. ಅದು ಸ್ವೀಕರಿಸಿದಾರೋ ಬಿಟ್ಟಿದಾರೋ ಅಥವಾ ಸ್ವೀಕರಿಸಿ ಅದೆಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ಈಗೊಂದು ಹೊಸ ಚಾಲೆಂಜ್. ಕುಮಾರಸ್ವಾಮಿ ಅವರ ವಿರುದ್ಧ ನೀವು ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾ ಇದಿರಲ್ಲ ಮಿಸ್ಟರ್ ಪ್ರದೀಪ್ ಈಶ್ವರ್. ಅಪ್ಕಮಿಂಗ್ 2028 ಎಲೆಕ್ಷನ್ಸ್ ಗಳಲ್ಲಿ ಒಂದು ವೇಳೆ ನೀವೇನಾದ್ರೂ ಗೆದ್ದು ಬಿಟ್ರೆ ನಾನು ನಿಮ್ಮನೆ ವಾಚ್ಮ್ಯಾನ್ ಆಗ್ತೀನಿ. ಶಿಡ್ಲಘಟ್ಟ ಶಾಸಕರು ಹೇಳಿದ ಮಾತಿದು. ಒಂದು ವೇಳೆ ನೀವೇನಾದ್ರೂ 2028 ಚುನಾವಣೆಯಲ್ಲಿ ಗೆದ್ದು ಬಿಟ್ರೆ ನಾನು ನಿಮ್ಮ ಮನೆ ವಾಚ್ಮ್ಯಾನ್ ಆಗ್ತೀನಿ. ಒಂದು ವೇಳೆ ನೀವೇನಾದ್ರೂ ಗೆದ್ದು ಬಿಟ್ರೆ ನೀವು ನಮ್ಮ ಕುಮಾರಣ್ಣನ ಮನೆ ಸೆಕ್ಯೂರಿಟಿ ಆಗ್ತೀರಾ, ಚಾಲೆಂಜಿನ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಹೇಳಿ ಶಿಡ್ಲಘಟ್ಟಾದ ಶಾಸಕ ರವಿಕುಮಾರ್ ಅವರು ಹೊಸ ಚಾಲೆಂಜ್ ಅನ್ನ ಪ್ರದೀಪ್ ಈಶ್ವರ್ ಅವರಿಗೆ ಹಾಕಿದ್ರು. ನಿಮ್ಮ ಆಸ್ತಿ ಎಷ್ಟಿದೆ ಅಂದ್ರೆ, ನೀವು ಶಾಸಕರಾಗೋಕ್ಕಿಂತ ಮುಂಚೆ ನಿಮ್ಮ ಪ್ರಾಪರ್ಟಿ ಎಷ್ಟಿತ್ತು, ಈಗ ನಿಮ್ಮ ಪ್ರಾಪರ್ಟಿ ಎಷ್ಟಿದೆ ಅನ್ನುವಂಥದ್ದು ನನಗೆ ಗೊತ್ತಿದೆ, ಬೈದವೇ ಅದನ್ನ ಮರಿಬೇಡಿ ಅಂತ ಹೇಳಿ ಶಿಡ್ಲಘಟ್ಟಾದ ಶಾಸಕ ರವಿಕುಮಾರ್ ಅವರು ಪ್ರದೀಪ್ ಈಶ್ವರ್ ಅವರಿಗೆ ಹೇಳಿ. ನನಗೆ ಅದೆಲ್ಲವೂ ಕೂಡ ಸಂಪೂರ್ಣವಾದಂತಹ ಮಾಹಿತಿ ಇದೆ. ಆದ್ರಿಂದ ವೈಯಕ್ತಿಕವಾದಂತಹ ತೇಜೋವಧಿ ಮಾಡೋದನ್ನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರ ವಿರುದ್ಧ, ದೇವೇಗೌಡರ ವಿರುದ್ಧ ಹೆಂಗ್ ಬೇಕೋ ಹಂಗೆ ಮಾತಾಡೋದು ನಿಲ್ಲಿಸಿ. ನೀವು ಚಿಕ್ಕಬಳ್ಳಾಪುರದಲ್ಲಿ ಗೆದ್ದಿರೋದು ಕೇವಲ ಕಾಂಗ್ರೆಸ್ ಮತಗಳಿಂದಲ್ಲ, JDS ಮತಗಳು ಕೂಡ ನಿಮ್ಮ ಪಾಲಿಗಿದೆ ಅನ್ನೋದನ್ನ ಮರಿಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನ ಈ ಕಡೆ ಶಿಡ್ಲಘಟ್ಟಾದ ಶಾಸಕ ರವಿಕುಮಾರ್ ಅವರು ಪ್ರದೀಪ್ ಈಶ್ವರ್ ಅವರಿಗೆ ಕೊಟ್ಟರು. ಬಟ್ ಗೊತ್ತಿಲ್ಲ, ಅಪ್ಕಮಿಂಗ್ ಎಲೆಕ್ಷನ್ಸ್ ಅಲ್ಲಿ ಆಸ್ ಪರ್ ರವಿಕುಮಾರ್ ಹೇಳಿದಂತ ಒಂದ್ ವೇಳೆ ಪ್ರದೀಪ್ ಈಶ್ವರ್ ಅವರು ಗೆದ್ರೆ ಇವ್ರೇನೋ ಅವ್ರ ಮನೆ ಸೆಕ್ಯೂರಿಟಿ ಆಗ್ತಾರಂತೆ. ಒಂದ್ ವೇಳೆ ಇವ್ರೇನಾದ್ರೂ ಸೋತಾರೆ ಅಂದ್ರೆ, ಪ್ರದೀಪ್ ಈಶ್ವರ್ ಏನಾದ್ರೂ ಸೋತ್ರೆ ಇವರು
ಕುಮಾರಣ್ಣನ ಮನೆಯ ಸೆಕ್ಯೂರಿಟಿಯಾಗಿ ಕಾರ್ಯನಿರ್ವಹಿಸಬೇಕಂತೆ. ಹಂಗಂತ ಹೇಳಿ ಒಂದು ಚಾಲೆಂಜ್ ಹಾಕಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ಚಾಲೆಂಜ್ ಅನ್ನ ಪ್ರದೀಪ್ ಈಶ್ವರ್ ಅದೆಷ್ಟರ ಮಟ್ಟಿಗೆ ಅಕ್ಸೆಪ್ಟ್ ಮಾಡ್ತಾರೆ, ಇದಕ್ಕೆ ಏನ್ ರಿಪ್ಲೈ ಮಾಡ್ತಾರೆ ಅನ್ನೋದನ್ನ ನಾವು ಮತ್ತು ನೀವು ಕಾದ್ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.